ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಸ್ಪೆಷಲ್ ರೆಸಿಪಿ ಏನಂದ್ರೆ ನೋಡ್ತಿರ್ಬೋದು ನೀವು, ಒಂದು ಸ್ವೀಟಾಗಿ ಇನ್ಸ್ಟೆಂಟಾಗಿ ಒಂದು ಸ್ವೀಟ್ ರೆಸಿಪಿ ಮಾಡಾಕತ್ತೀನಿ ರೀ. ಇದಕ್ಕೇನೋ ಜಾಸ್ತಿ ಎಣ್ಣೆ ಬೇಡ, ತುಪ್ಪ ಬೇಡ, ಏನೂ ಬೇಡ. ಕಡಿಮೆ ಇಂಗ್ರೀಡಿಯೆಂಟ್ಸಿಂದ ಒಂದು ಅದ್ಭುತವಾದ ಸ್ವೀಟನ್ನು ಹೇಗೆ ಮಾಡೋದಂತೇಳಿ ತೋರಿಸ್ತೀನಿ ಬರ್ರಿ. ಇದಕ್ಕಿಂತ ಮುಂಚೆ ಯಾರೆಲ್ಲ ಹೊಸದಾಗಿ ನೋಡಾತ್ತೀರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋ ನೋಡಿರಿ. ಫಸ್ಟಿಗೆ ನಾನು ಇಲ್ಲಿ ಅಕ್ಕಿ ಹಿಟ್ಟು ತೊಗೊಂಡೀನಿ. ಅಕ್ಕಿ ಹಿಟ್ಟು ಇದರಿಂದ 2 ಕಪ್ಪಷ್ಟು ಅಕ್ಕಿ ಹಿಟ್ಟು ತೊಗೊಂಡೀನಿ. ಒಂದು ಕಡಾಯಿ ಒಳಗೆ ಹಾಕ್ಕೊಂಬಿಡ್ರಿ. ಅದನ್ನ ನಾನ್ ಸ್ಟಿಕ್ ಇದ್ದರೆ ಓಕೆ, ಇಲ್ಲ ಅಂತಂದರೆ ಪರವಾಗಿಲ್ಲ. ಗಟ್ಟಿ ತಳ ಇರೋದು ಒಂದು ಪಾತ್ರೆ ತೊಗೊಂಡು ಅದ್ರೊಳಗೆ 2 ಕಪ್ ಆಗೋಷ್ಟು ಅಕ್ಕಿ ಹಿಟ್ಟು ತೊಗೋರಿ. ನಿಮ್ಗೆ ಕರೆಕ್ಟಾಗಿ ಇನ್ನೂ ಡೌಟ್ ಇದ್ದರೆ 1 ಬಟ್ಲದಷ್ಟು ಅಷ್ಟೇ ಮಾಡ್ಕೋಬೋದು ನೀವು. ಫಸ್ಟಿಗೆ ಸೇಮ್ ಮೆಜರ್ಮೆಂಟ್ ಎಷ್ಟು ತೊಗೋತಿರಲ್ಲ ಅದ್ರ ಡಬಲ್ ನಾನು ಮುಂದೆ ಹೇಳ್ಕೊತ ಹೋಗ್ತೀನಿ ನಿಮಗೆ ಹೆಂಗೆ ಅಂತೇಳಿ. ಫಸ್ಟಿಗೆ ಇದನ್ನು ಅಕ್ಕಿ ಹಿಟ್ಟನ್ನು ಹುರ್ಕೋಬೇಕ್ರಿ. ಒಂದು ಸ್ವಲ್ಪ ಮೀಡಿಯಮ್ ಫ್ಲೇಮ್ ಇಟ್ಕೊಂಡ್ಬಿಟ್ಟು ಲೋ ಫ್ಲೇಮ್ ಇಟ್ಕೊಂಡು ಒಂದು 5 ನಿಮಿಷ, ಅಟ್ಲೀಸ್ಟ್ ಒಂದು 5 ನಿಮಿಷ ಚೆನ್ನಾಗಿ ಹುರ್ಕೋಬೇಕಿನ್ನ. ಕೈ ಬಿಡ್ಲಾರ್ದಂಗೆ ಹಂಗೆ ಈ ಟೈಪಾಗಿ ಹುರಿಬೇಕ್ರಿ. ಇಲ್ಲಾಂದ್ರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತದೆ. ಸೊ ಅದಕ್ಕೇ ಕೈ ಬಿಡ್ಲಾರ್ದಂಗೆ ಚಲೋತ್ನಾಗೆ ಹುರ್ಕೋರಿ ಅದನ್ನು. ಓಕೆ, ಈಗ ನೋಡಿರಿ ಒಂದು 5 ನಿಮಿಷ ಆಗಕ್ಕೆ ಬಂದೈತಿ. ಅದು ಘಮ ಬರ್ತೈತ್ರಿ, ವಾಸನೆ ಬರೋಕ್ಕೆ ಚಾಲೂ ಆಗುತ್ತೆ. ಅಕ್ಕಿ ಹಿಟ್ಟಿನ ನಿಮ್ಗೆ ಸ್ಮೆಲ್ ಬರೋಕತ್ತಾಣ ತೆಗೆದು ಬಿಡ್ಬೇಕು ನೀವು. ಆಗೈತಿದೆ ಆಲ್ಮೋಸ್ಟ್ ಅಂತ ಅಂದ್ಕೊಂಡು. ಓಕೆ, ಈಗಿದು ತೆಗಿತೀನಿ ರೀ ನಾನು. ಇದನ್ನು ಯಾವುದಾದ್ರೂ ಒಂದು ಪಾತ್ರೆ ಒಳಗೆ ಹಾಕ್ಕೊಂಬಿಡ್ರಿ. ಹಿಟ್ಟು ತೆಗೆದು ಮತ್ತು ಅದನ್ನೇ ಇಟ್ಕೊಂಡು ಅದಕ್ಕೆ 2 ಕಪ್ಪಷ್ಟು 4 ಕಪ್ಪಷ್ಟು ಹಾಲು ಹಾಕೋರಿ. ಹಿಟ್ಟು ಎಷ್ಟು ತೊಗೊಂಡಿರ್ತೀರಲ್ಲ ನೀವು, 1 ಕಪ್ ಹಿಟ್ಟು ತೊಗೊಂಡ್ರೆ 2 ಕಪ್ ಹಾಲು ಹಾಕೋರಿ. 2 ಕಪ್ ಹಿಟ್ಟು ತೊಗೊಂಡ್ರೆ 4 ಕಪ್ ಹಾಲು ಹಾಕೋರಿ. ಇಷ್ಟು ನೋಡಿರಿ. ನೀವು ಸ್ವಲ್ಪ ಮಾಡೋದಿತ್ತಂದ್ರೆ ಸ್ವಲ್ಪ ಮಾಡಿರಿ. ಇದು ಜಾಸ್ತಿ ದಿನ ಇಡೋಂಗಿರಂಗಿಲ್ಲ, ಇನ್ಸ್ಟೆಂಟಾಗಿ ತಿನ್ಬೇಕಷ್ಟನ. ಚೆನ್ನಾಗಿರ್ತದೆ, ತುಂಬ ತಿನ್ನೋಕೆ ಟೇಸ್ಟಿಯಾಗಿರ್ತದೆ. ಅದಕ್ಕೆ 1.5 ಕಪ್ನಷ್ಟು ಸಕ್ಕರೆ ಹಾಕ್ಕೊಂಡೀನಿ ರೀ ನಾನು. ಮತ್ತು 1.5 ಸ್ಪೂನಷ್ಟು ತುಪ್ಪ ರೀ. ಇದನ್ನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊರಿ. ಇದೇನು ಪಾಕ ಬರೋದು ಅದೇನು ಅವಶ್ಯಕತೆ ಇಲ್ಲ. ಸಕ್ಕರೆ ಕರಗಿದ್ರೆ ಸಾಕು. ಒಂದು ಕುದಿ ಬರಲಿ, ಇದು ಕುದಿ ಮಟ್ಟ ಹಂಗೆ ಕೈ ಆಡಿಸ್ಕೊತ ಇರ್ರಿ. ಒಂದು ಸ್ವಲ್ಪ ಹೈ ಫ್ಲೇಮ್ ಇಟ್ಕೋಬೋದು ಇವಾಗ, ಏನು ಲೋ ಫ್ಲೇಮ್ ಇಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಓಕೆ, ಇದು ಕುದಿ ಬರಲಿ. ನೀವೇನಾದರೂ ಇನ್ನೂ ನಮ್ಮ ಚಾನಲ್ನ ಹೊಸದಾಗಿ ನೋಡಕತ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋ ನೋಡಿರಿ. ಹಂಗೆ ಪಕ್ಕದಾಗಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿರಿ. ಯಾಕಂದ್ರೆ ನಾನು ಯಾವುದೇ ವಿಡಿಯೋ ಹಾಕಿದ್ರೆ ನಿಮ್ಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ, ನೀವು ವಿಡಿಯೋ ನೋಡ್ಬೋದು. ಹಂಗೆ ವಿಡಿಯೋ ಇಷ್ಟ ಆದ್ರೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೆ ಶೇರ್ ಮಾಡೋದು ಮರಿಬೇಡ್ರಿ. ನೋಡಿರಿ, ಈ ಟೈಪಾಗಿ ಕೈ ಆಡಿಸ್ಕೊತ ಇರ್ರಿ. ಇದು ಕುದಿ ಬರತೈತೆ ನೋಡ್ತಿರ್ಬೋದು ನೀವು ಈಗ. ಓಕೆ, ಹಿಂಗೆ ಕುದಿಯಾಕತ್ಮೇಲೆ ಅದು ಹಿಟ್ಟೇನು ತೆಗೆದಿಟ್ಕೊಂಡಿರ್ತೀವಲ್ಲ ಅದು ನಾನು ಸ್ವಲ್ಪನ ಹಾಕ್ಕೊಂಡ್ಬಿಟ್ಟು ಈ ಟೈಪ ಮಿಕ್ಸ್ ಮಾಡ್ಕೋಬೇಕ್ರಿ. ಕೈ ಬಿಡ್ಲಾರ್ದಂಗೆ ಮಿಕ್ಸ್ ಮಾಡ್ಕೋಬೇಕು, ಇಲ್ಲ ಗಂಟಾಗೋ ಚಾನ್ಸಸ್ ಇರುತ್ತೆ. ಓಕೆ, ಹಿಂಗೆ ಸ್ವಲ್ಪ ಹಾಕ್ಕೊಂಬಿಟ್ಟು ಕೈ ಆಡಿಸ್ಕೊತ ಇರ್ರಿ ನೀವು. ಹಾಗೇನಾದರೂ ನಿಮ್ಗೆ ಗಂಟಾದರೂ ಕೂಡ ಏನು ಪರವಾಗಿಲ್ಲ, ತೊಂದರೆ ಇಲ್ಲ. ಅದನ್ನು ಒಂದು ಸ್ವಲ್ಪ ಮಿಕ್ಸಿಗೆ ಹಾಕ್ಕೊಂಬಿಡ್ಬೇಕು ನೀವು, ಆಮೇಲೆ ಸ್ಮೂತ್ ಆಗುತ್ತದು. ಓಕೆ, ಇದೇನು ನಂದೇನು ಮಾಡಿದ್ದು ಗಂಟಾಗಿಲ್ಲ, ಕರೆಕ್ಟಾಗಿ ಆಗೈತಿ. ಇನ್ನೂ ಅದು ಉಮ್ಕೊಳ್ಬೇಕು. ಅದೇನು ನಡೀತೈತಿ ಕರೆಕ್ಟ್ ಐತಿ. ತೋರಿಸ್ತೀನಿ ನಾನು ನಿಮ್ಗೆ ಆಮೇಲೆ ಹೆಂಗೆ ಅಂತೇಳಿ. ಚಲೋತ್ನಾಗ ಮೊದಲು ಇದನ್ನ ಕೈ ಆಡಿಸ್ಬೇಕ್ರಿ, ಒಟ್ಟು ಕೈ ಬಿಡೋಂಗಿಲ್ಲ. ಈ ಟೈಪ್ ನೋಡಿರಿ, ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೋಬೇಕ್ರಿ ಚಲೋತ್ನಾಗೆ. ಓಕೆ, ಇದ್ರೊಳಗೆ ಏನು ಜಾಸ್ತಿ ತುಪ್ಪ ಹಾಕೋ ಅವಶ್ಯಕತೆ ಇಲ್ಲ ರೀ. ಒಂದು 4 ಸ್ಪೂನಷ್ಟು ತುಪ್ಪ ಇದ್ದರೆ ಆಯಿತು ಈ ಸ್ವೀಟ್ ರೆಸಿಪಿನ. ಯಾರಾದರೂ ಮನೆಗೆ ಗೆಸ್ಟ್ಗಳು ಬಂದಾಗ ಇನ್ಸ್ಟೆಂಟಾಗಿ ಈ ಟೈಪ್ ಮಾಡಿದರೆ ಅವರಿಗೂ ಒಂದು ಸ್ವಲ್ಪ ಚೇಂಜಸ್ ಅನಿಸುತ್ತೆ. ಆಮೇಲೆ ತಿನ್ನೋಕ್ಕೂ ಕೂಡ ರುಚಿಯಾಗಿರುತ್ತೆ, ಮಕ್ಕಳಿಗೆ ಕೂಡ ತುಂಬ ಇಷ್ಟ ಆಗುತ್ತಿದ್ದು. ಓಕೆ, ನೋಡಿರಿ, ಈಗ ಆಲ್ಮೋಸ್ಟ್ ಇದು ಮಿಕ್ಸ್ ಮಾಡಾಕತ್ತೀನಿ. ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ಕೊಂಬಿಟ್ಟು ಈ ಟೈಪ್ ನೋಡಿರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ. ಇದು ತಳ ಹಿಡಿಬಾರ್ದು, ತಳ ಬಿಡಬೇಕದು. ಈಗ ಈ ಟೈಪ ಒಂದೇ ಮುದ್ದೆ ಟೈಪ ಬರ್ಬೇಕು ನೋಡಿರಿ. ಈಗ ನೋಡ್ತಿರ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದೈತೆ ಅಂತೇಳಿ. ಸಾಫ್ಟಾಗಿರ್ತದೆ, ತಿನ್ನೋಕ್ಕೂ ಕೂಡ ಟೇಸ್ಟಿಯಾಗಿರ್ತದೆ. ಓಕೆ, ಸ್ವೀಟ್ ನಿಮ್ಗೆ ಇನ್ನೂ ಸ್ವಲ್ಪ ಸ್ವೀಟ್ ಬೇಕಂತ ಅನಿಸಿದ್ರೆ ನೀವು 2 ಕಪ್ನಷ್ಟು ಸಕ್ಕರೆ ಕೂಡ ಹಾಕೋಬೋದು. ಇದು ಇಷ್ಟ ನನಗೆ ಮೆಜರ್ಮೆಂಟ್ ಕರೆಕ್ಟ್ ಅಂತ ಅನಿಸೈತಿ, ನಾನು ಇಷ್ಟ ಹಾಕೀನಿ. ಇದನ್ನು ಆಮೇಲೆ ಫೈನಲಾಗಿ ಇದು ಸಕ್ಕರೆ ಇದು ಪುಡಿ ಒಳಗೆ ರೋಲ್ ಮಾಡಿರ್ತೀವಲ್ಲ ಇವನ್ನ ಈ ಟೈಪ್ ನೋಡಿರಿ ಚೆನ್ನಾಗಿ ಇದನ್ನ ಪ್ರೆಸ್ ಹಾಕಿಬಿಟ್ಟು ಉಂಡೆ ಕಟ್ಕೋಬೇಕ್ರಿ. ಉಂಡೆ ಕಟ್ಕೊಂಡು
ಈ ಟೈಪ ಪ್ರೆಸ್ ಮಾಡಿಬಿಟ್ಟು ಅದ್ರ ಮೇಲೆ ಒಂದು ಬಾದಾಮಿ ಪೀಸ್ ಇಟ್ಕೊಂಡು ನಾನು ಪಿಸ್ತಾ ಬಾದಾಮಿ ದ್ರಾಕ್ಷಿ ಯಾವುದಾದ್ರೂ ನೀವು ಇಟ್ಕೋಬೋದು. ನೋಡಿ ಈ ಟೈಪ ಚೆನ್ನಾಗಿ ಪ್ರೆಸ್ ಹಾಕ್ಬಿಟ್ಟು ಇದನ್ನು ಹಿಂಗೆ ಮಾಡ್ಕೋರಿ. ಎಷ್ಟು ಸಾಫ್ಟಾಗಿ ಬಂದೈತೆ ಅಂತ ನೋಡ್ತಿರ್ಬೋದು ನೀವು. ತುಪ್ಪನೂ ಬಿಡ್ತೈತ್ರಿ ಕೈಯಾಗ ಹಂಗೆ. ಓಕೆ, ನಿಮ್ಗೆ ಮೆಜರ್ಮೆಂಟ್ದು ಫಸ್ಟಿಗೆ ಸ್ಟಾರ್ಟಿಂಗ್ ಮಾಡೋರಿದ್ರೆ ಒಂದು ಸ್ವಲ್ಪ 1 ಕಪ್ನಷ್ಟು ಅಳತೆ ಮಾಡಿ ನೋಡಿರಿ ನೀವು ಹೆಂಗಾಗತ್ತಂತೇಳಿ. ನೋಡಿರಿ ಫೈನಲಿ ನಾ ಎಲ್ಲ ಮಾಡಿ ಇಟ್ಕೊಂಡೀನಿ. ಇವಾಗ ಇವನ್ನ ಏನಿರ್ತೈತಲ್ಲ ಇದು ಸಕ್ಕರೆ ಪುಡಿ ಒಳಗೆ ಎದ್ದು ತೆಗಿಬೇಕ್ರಿ ಈ ಟೈಪ್. ನೋಡಿರಿ ಹಿಂಗೆ ಸಕ್ಕರೆ ಪುಡಿ ಇತ್ತು, ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೆ ಫಸ್ಟನ್ನು. ಅದಕ್ಕೆ ಈ ಟೈಪ್ ರೋಲ್ನ ಮಾಡಿ ಮ್ಯಾಲೆ ಕೆಳಗೆ ಎಲ್ಲ ಕಡೆನೂ ಸಕ್ಕರೆ ಪುಡಿ ಅಂಟ್ಕೋಬೇಕ್ರಿ. ಇದು ಇನ್ನೂ ತುಂಬ ಟೇಸ್ಟಿಯಾಗಿ ಬರ್ತೈತಿ. ಇದು ಹಂಗೂ ತಿನ್ಬೋದು, ಬಟ್ ಇನ್ನು ಸ್ವೀಟ್ ಸ್ವಲ್ಪ ಚೆನ್ನಾಗಿರಲಿ ಅಂತ ಅನ್ನೋದಕ್ಕೆ ಈ ಟೈಪ್ ಮಾಡಿ ಇಟ್ಕೊಂಡ್ರೆ. ನೋಡಿರಿ ಈಗ ಅಕ್ಕಿ ಹಿಟ್ಟಿಂದ ನಂದು ಸ್ವೀಟ್ ಪೇಡ ರೆಡಿಯಾಗ್ಯಾವ್ರಿ. ನೀವು ಒಂದು ಸಲ ಟ್ರೈ ಮಾಡಿ ಹೆಂಗೆ ಬಂತಂತ ನಂಗೆ ಆಮೇಲೆ ಕಮೆಂಟ್ ಮಾಡಿ